ಅದಕ್ಕೆ ಇವತ್ತು ನಾವು ಹೋಗುವ ವಿಡಿಯೋ करते सर ना तू चाय का तैसा ಇವತ್ತು ನಾವು ಹೋಗುವ ಮೀನು ತರಲಿಕ್ಕೆ. ಅಲ್ಲಿ ಮೀನು ಸುಮಾರು ಒಳ್ಳೆದಿತ್ತು, ಅದಕ್ಕೆ ನಾವು ಸ್ವಲ್ಪ ಪರ್ಚೇಸ್ ಮಾಡಿ ಮನೆಗೆ ಬಂದಿದ್ದೀವಿ. ಇಲ್ಲಿ ನಮ್ಮ ಒಂಚೂರು ಅರ್ಧ ಶೇರ್ ಮಾಡಿದ್ದೀವಿ. ನಮ್ಮ ಅಕ್ಕ ಅವರು ಒಂದು ತಗೊಂಡೋಗಿದ್ದಾರೆ, ಅರ್ಧ ಅಕ್ಕ ಅವರು ಇಟ್ಟಿದ್ದಾರೆ. ಮತ್ತು ಇವತ್ತಿನ ನಮ್ಮ ರೆಸಿಪಿ ಚಿಕನ್ ಮಾಡೋದು. ಚಿಕನ್ ಅಂದರೆ ನಿಮಗೆ ಗೊತ್ತಿಲ್ಲ ಅನಿಸುತ್ತೆ. ಚಿಕನ್ ಅಂದರೆ ಚಿಕನ್ ಮತ್ತು ನಿಮಗೆ ಹೇಗೆ ಮಾಡೋದು ನಾವು ಕಲಿಸಿಕೊಡ್ತೇವೆ. ಇದು ನಮ್ಮ ಸ್ಪೆಷಲ್, ಕ್ರಿಶ್ಚಿಯನ್ ಸ್ಪೆಷಲ್. ಥ್ಯಾಂಕ್ ಯು. ನೆಕ್ಸ್ಟ್ ನೀವು ಕಾಣ್ಬೋದು, ನಾವು ಹೇಳುತ್ತೇವೆ. ಹಾಯ್, ಹಲೋ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ? ಐ ಹೋಪ್ ಯು ಗೈಸ್ ಆರ್ ಫಿಟ್ ಆ್ಯಂಡ್ ಫೈನ್. ಏನಿಲ್ಲ, ಇವತ್ತಿನ ವ್ಲಾಗಲ್ಲಿ ಜಸ್ಟ್ ಅಮ್ಮ ಎಲ್ಲ ಮೀನು ತಗೊಂಬರ್ಲಿಕ್ಕೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಬಂದಮೇಲೆ ತೋರಿಸ್ತೀನಿ ಎಂತೆಲ್ಲ ತಗೊಂಬಂದಿದ್ದಾರೆ ಅಂತ. ಫೈನಲಿ ನಮ್ಮ ಬಾಹುಬಲಿ. ಅಮ್ಮ ಮತ್ತು ಅಕ್ಕ ಸಾಸ್ತನಿಗೆ ಹೋಗಿದ್ದರು ಮೀನು ತಗೊಂಬರ್ಲಿಕ್ಕೆ. ಯಾಕಂದರೆ ಸಮ್ಮರ್ ಸೀಸನ್ಸಲ್ಲಿ ನಮಗೆ ಮೀನು ಸಿಕ್ಕಿರಲಿಲ್ಲ, ಅಷ್ಟು ಫ್ರೆಶ್ ಅಂತ ಸಿಕ್ಕಿರಲಿಲ್ಲ. ಅದಕ್ಕೆ ರೈನಿ ಸೀಸನ್ಸ್ ಎಲ್ಲ ಈಗ ಇಡ್ತಾರೆ, ತಗೊಂಬರ್ತಾರೆ ಸ್ಟಾಕ್ಸ್ ಎಲ್ಲ. ಅದಕ್ಕೆ ಪರ್ಚೇಸ್ ಮಾಡಿ ಬರುವ, ಅವರಿಗೂ ಬೇಕಾಗಿತ್ತು ಅಂತ ಹೇಳಿದರು ಅವರು. ಆ್ಯಂಡ್ ಬ್ಯಾಗಿದ ಸೈಜ್ ನೋಡಿ ಇಡೀ ಶಾಪ್ನ ಲೂಟಿ ಮಾಡ್ಕೊಂಡು ಬಂದಂಗೆ. ಈಗ ಪುನಃ ಹೊರಟಿದ್ದೀವಿ ನಾನು ಮತ್ತು ಆಲ್ಡೆನ್ ಚಿಕನ್ ಆ್ಯಂಡ್ ಪೋರ್ಕ್ ತಗೊಂಬರುವ ಅಂತ. ಈಗ ಫಿಶ್ ತಗೊಂಬಂದಿದ್ದಾರೆ ಅಮ್ಮ ಮತ್ತು ಅಕ್ಕ. ಸೊ ನಾನು ಪೋರ್ಕ್ ಆ್ಯಂಡ್ ಚಿಕನ್ ತಗೊಂಬರುವ ಅಂತ ಹೋಗ್ತಿದ್ದೀವಿ. ಆ್ಯಂಡ್ ಹಾಗೆ ನಿಮ್ಮ ಜೊತೆ ನಮ್ಮ ರೆಸಿಪೀಸ್ ಸಹ ಶೇರ್ ಮಾಡ್ಬೋದಲ್ಲ, ಅದಕ್ಕೆ ತಗೊಂಬರುವ ಅಂತ ಹೋಗ್ತೀವಿ. ಓಕೆ, ಮನೆಗೆ ಹೋಗಿ ಈಗ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾವು ಸಂತೆಗಟ್ಟೆ ಹೋಗಬೇಕಂತ ರೆಡಿಯಾಗಿದ್ದೀವಿ. ಜಸ್ಟ್ ಅಮ್ಮನಿಗೆ ಸ್ವಲ್ಪ ಕುರ್ತೀಸ್ ಬೇಕಂತ ಹೇಳಿದರು, ಪರ್ಚೇಸ್ ಮಾಡಲಿಕ್ಕೆ ಅಂತ ಹೋಗ್ತಾಯಿದ್ದೀವಿ. ಸ್ವಲ್ಪ ಹೊತ್ತಲ್ಲಿ ಈಗ ಆಟೋ ಬರ್ತದೆ. ಈಗ ಆಟೋದಲ್ಲಿ ಹೋಗಿ ಸಂತೆಗಟ್ಟೆ ಹೋಗಿ, ಸಂತೆಗಟ್ಟೆಯಿಂದ ಅವ್ರಿಗೆ ಎಂತ ಬೇಕೋ ಅದು ಪರ್ಚೇಸ್ ಮಾಡಿ, ಆ್ಯಂಡ್ ದೆನ್ ಫ್ಲವರ್ಸ್ ತಗೊಂಡು ಅಜ್ಜಂದು ಗ್ರೇವಿಗೆ ಹೋಗ್ಲಿಕ್ಕೆ ಉಂಟು ಚರ್ಚಲ್ಲಿ. ಮತ್ತು ಅಲ್ಲಿ ಹೂ ಹಾಕಿ ಮನೆಗೆ ಬರೋದು ಅಷ್ಟೇ ಇವತ್ತಿನ. ಪರ್ಚೇಸ್ ಎಲ್ಲ ಮುಗ್ದಾದ್ಮೇಲೆ ಈಗ ಹತ್ತಿರದಲ್ಲೇ ಒಂದು ಫ್ಲವರ್ ಶಾಪ್ ಇತ್ತು, ಅಲ್ಲಿಂದನೇ ಫ್ಲವರ್ಸ್ ತಗೊಂಡು ಈಗ ಗ್ರೇವಿ ಆಡಿಗೆ ಹೋಗ್ತಿದ್ದೀವಿ.
ಮನೆಗೆ ರೀಚ್ ಆದೆ ಆ್ಯಂಡ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಟ್ಸ್ ಜಸ್ಟ್ ಅ ಸ್ಮಾಲ್ ವ್ಲಾಗ್, ಜಾಸ್ತಿ ಏನು ಉದ್ದ ಮಾಡಲಿಲ್ಲ ನಾನು. 5 ಮಿನಿಟ್ಸ ಕ್ರಾಸ್ ಆಗಲಿಲ್ಲ ಅನಿಸ್ತದೆ. ಆ್ಯಂಡ್ ಲೆಟ್ಸ್ ಮೀಟ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಬಾಯ್.